ಇವತ್ತು 6 ಮಂದಿ ನಕ್ಸಲರು ಇವತ್ತು ಮುಖ್ಯವಾಹಿನಿಗೆ ಬರ್ತಿದ್ದಾರೆ. ಅದರಲ್ಲೂ ಕೂಡ ಜಿಲ್ಲಾಡಳಿತ ಮುಂದೆ ಇವತ್ತು ಶರಣಾಗತಿ ಕೂಡ ಆಗ್ತಿದ್ದಾರೆ. ಇವತ್ತು ಶರಣಾಗತಿ ಆಗುವಂಥ ಕೆಲವು ನಕ್ಸಲರ ಸಂಬಂಧಿಕರು ಕೂಡ ಇಲ್ಲಿ ಆಗಮಿಸ್ತಾರೆ. ಅದರಲ್ಲಿ ವನಜಾಕ್ಷಿ ಅವರ ಅತ್ತೆ ಕೂಡ ಇಲ್ಲಿದ್ದಾರೆ, ಯಶೋಧ ಅಂತ. ಅವ್ರನ್ನ ಕೂಡ ಈಗ ನಾನು ಮಾತಾಡಿಸ್ತೇನೆ. ವನಜಾಕ್ಷಿ ಅವರು ಇವತ್ತು ಶರಣಾಗತಿ ಆಗ್ತಿದ್ದಾರೆ, ಅಂದರೆ ನಿಮ್ಮ ಮೊದಲ ರಿಯಾಕ್ಷನ್ ಏನು? ವನಜಾಕ್ಷಿ ಶರಣಾಗ್ತಿರೋದು ತುಂಬ ಖುಷಿ ಕೊಟ್ಟಿದೆ ನಮಗೆ ಮೊದಲು. ಏಕೆಂದರೆ ಅಲ್ಲಿದ್ಕೊಂಡು ಏನು ಮಾಡೋಕ್ಕಾಗೋದಿಲ್ಲ. ಅದರಿಂದ ಮುಖ್ಯವಾಹಿನಿಗೆ ಬಂದು ಪ್ರಜಾತಾಂತ್ರಿಕ ಹೋರಾಟ ಮಾಡಬೇಕು. ಅವ್ರು ಬರೋದು ತುಂಬ ಖುಷಿ ಆಗ್ತಾಯಿದೆ. ಅಂದರೆ ಅವ್ರಿಗೆ ಎಷ್ಟು ವರ್ಷದಿಂದ ನಿಮಗೆ ಸಂಪರ್ಕ ಸಿಕ್ಕಿಲ್ಲ? ಅಂದರೆ 15-20 ವರ್ಷದಿಂದ ನಮ್ಗೆ ಸಂಪರ್ಕ ಇಲ್ಲ ಅವ್ರದ್ದು. ಅಂದರೆ ನೀವು ಅವ್ರನ್ನ ಭೇಟಿ ಮಾಡಲಿಕ್ಕೆ ಏನಾದ್ರು ಪ್ರಯತ್ನ ಪಟ್ಟರೆ ಹೇಗೆ? ಭೇಟಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ನಮಗೆ ಸಿಕ್ಕಿಲ್ಲ. ಇದಕ್ಕಿಂತಲೂ ತಾವು ಒಂದು ಅಲ್ಲಿ ನಡೆದಂಥ ಎನ್ಕೌಂಟ್ರ್ ಪ್ರಕರಣ, ಅಂದರೆ ಮೊದಲ ಎನ್ಕೌಂಟ್ರು, ಆ ಸಂದರ್ಭದಲ್ಲಿ ತಾವು ಕೂಡ ಅಲ್ಲಿದ್ದಿರಿ. ಆ ಘಟನೆ ಬಗ್ಗೆ ಹೇಳೋದಾದರೆ ನನಗೆ ತುಂಬಾ ನೋವಾಗ್ತಿದೆ. ಯಾಕೆಂತೇಳಿದ್ರೆ ನಮಗೆ ಏನು ಗೊತ್ತಿಲ್ಲದೆ ಹೋಗಿರೋದು. ನಮಗೆ ನಕ್ಸಲೈಟ್ ಅಂದರೆ ಏನು ಅಂತ ಗೊತ್ತಿಲ್ಲ. ಒಟ್ಟು ಹೋರಾಟದ ಬಗ್ಗೆ ಅನುಭವ ಇತ್ತು. ಪ್ರಜಾತಾಂತ್ರಿಕವಾಗಿ ನಮಗೆ ಮೂಲಭೂತ ಸೌಲಭ್ಯಗಳಿರಲಿಲ್ಲ. ಮತ್ತು ಫಾರೆಸ್ಟ್ ಕಡೆಯಿಂದನೂ ಕಿರುಕುಳ ಆಗ್ತಿತ್ತು. ನಮಗೆ ಒಕ್ಕಲು ಹೇಳಬೇಕು ಅಂತ ನೋಟಿಸ್ ಕೊಡ್ತಾಯಿದ್ರು. ಅದರಿಂದ ಆ ಥರ ಹೋರಾಟ ಮಾಡ್ತಿದ್ವು. ನಕ್ಸಲೈಟ್ ಅಂತ ನನಗೆ ಗೊತ್ತಿರಲಿಲ್ಲ. ಆ ಥರ ಒಂದು ಬಂದು ಹೊಡೆದಾಗ ನನಗೆ ತುಂಬಾ ಭಯ ಆಗಿತ್ತು. ಅಂದರೆ ನೀವು ಅಲ್ಲಿದ್ದರೆ? ನಾನು ಅಲ್ಲಿದ್ದೆ, ಆ ಸ್ಪಾಟಲ್ಲಿ ನಾನಿದ್ದೆ. ನಾವು ಮಲಗಿದ್ವಿ. ನಾನು ಎದ್ದು ನೋಡಬೇಕಾದ್ರೆ 2 ಜನ ಬಿದ್ದು ಸತ್ತಿದ್ದಾರೆ. ನನಗೆ ಪೆಟ್ಟು ಬಿತ್ತು. ಅದು ತುಂಬ ಭಯ ಆಯಿತು ನನಗೆ. ಎಲ್ಲಿ ಗುಂಡು ಬಿದ್ದಿತ್ತು? ಸೊಂಟಕ್ಕೆ ಗುಂಡು ಬಿದ್ದಿದೆ. ಅದು ಇವಾಗಲೂ ಕೂಡ ನಡೆಯೋಕ್ಕೆಲ್ಲ ಆಗ್ತಾ ಇಲ್ಲ. ಕೆಲಸ ಮಾಡ್ಬೇಕಾದ್ರೆ ಸೊಂಟ ಕಳ್ಕೊಳ್ತದೆ. ತುಂಬ ಕಷ್ಟ ಆಗ್ತಿದೆ ಈಗ. ಅಂದರೆ ಈಗ ನಿಮ್ಮನ್ನು ಅಲ್ಲಿಗೆ ಏನಕ್ಕೆ ಅಂತ ಕರ್ಕೊಂಡು ಹೋಗಿದ್ರು? ಅಂದರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಒಂದು ಹೋರಾಟಗಳು ನಡೀತಾನೆ ಇದ್ವು. ಅವಾಗ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದೊಳಗೆ ಒಕ್ಕಲು ಹೇಳುವಂಥ ಪ್ರಕ್ರಿಯೆ ಇತ್ತು. ಹಾಗೆಯೇ ಫಾರೆಸ್ಟು ಕಡೆಯಿಂದನೂ ಒಕ್ಕಲು ಹೇಳಬೇಕು ಅಂತ ನೋಟಿಸ್ ಕೊಡ್ತಾಯಿದ್ರು. ಅದಕ್ಕೆ ನಾವು ಹೋರಾಟಗಳನ್ನು ಮಾಡ್ತಾಯಿದ್ವು. ಅದಕ್ಕೆ ನಮಗೆ ಒಬ್ಬರು ಮುಖಂಡರು ಹೀಗೆ ಅಲ್ಲಿ ಮೀಟಿಂಗ್ ಇದೆ ಅಂತ ನಾನು ಕರೆದಿದ್ರು. ಅದಕ್ಕೆ ನಾನು ಮೀಟಿಂಗಿಗೆ ಅಂತ ಹೋಗಿದ್ದು. ಆ ಸಭೆಯ ನಂತರ ನೀವು ನಕ್ಸಲ್ ಚಟುವಟಿಕೆ ಅದರ ಟಚ್ ಏನಾದ್ರು ಸಿಕ್ಕಿತ್ತ ನಿಮಗೆ? ಇಲ್ಲ. ಆ ನಂತರದಲ್ಲಿ ಅವ್ರದ್ದು ಟಚ್ಚೇ ನನಗೆ ಸಿಕ್ಕಿಲ್ಲ. ಅಂದರೆ ವನಜಾಕ್ಷಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ನೀವೇನಾದರೂ ಓಡಾಡಿದ್ರಾ ಈ ಕೆಲವು ಹಿಂದಿನ ವರ್ಷಗಳಲ್ಲಿ? ಇಲ್ಲ, ವನಜಾಕ್ಷಿಯ ಭೇಟಿಯಾಗಕ್ಕೆ ನಾವೇನು ಓಡಾಡಿಲ್ಲ. ಯಾಕೆಂದರೆ ನಮ್ಮ ಏರಿಯಾ ಇರೋದು ಸ್ವಲ್ಪ ಪೇಟೆ ಸೈಡು. ಅವರು ಬರೋಕ್ಕೂ ಆಗ್ತಿರ್ಲಿಲ್ಲ. ಮತ್ತು ಅವ್ರನ್ನ ಭೇಟಿ ಆಗಬೇಕು, ಈ ಮುಖ್ಯವಾಹಿನಿ ತರಬೇಕು ಅಂತ ಯಾಕಂಡು ನೋಡ್ತಾ ಇದ್ವಿ. ಆದರೆ ನಮಗೆ ಅವ್ರು ಸಿಕ್ಕಿಲ್ಲ. ಅಂದರೆ ಈಗ ಕಾಡಿನಲ್ಲಿ ಗನ್ ಹೋರಾಟಕ್ಕೂ ಪ್ರಜಾತಾಂತ್ರಿಕ ಹೋರಾಟಕ್ಕೂ ಯಾವುದು ಬೆಸ್ಟ್ ಅನಿಸುತ್ತೆ? ನೀವೇನು ಸಲಹೆ ಕೊಡ್ತೀರಾ? ಅಂದರೆ ಈಗ ಬರ್ತಿರೋಂಥ 6 ಜನಕ್ಕೆ ನಾನು ಬರ್ತಿರುವಂಥ ಜನ ಕೇಳೋದಿಷ್ಟೇ, ಮುಖ್ಯವಾಹಿನಿಗೆ ಬನ್ನಿ. ಇದು ಪ್ರಜಾಪ್ರಭುತ್ವದಲ್ಲಿ ನಮಗೆ ಹೋರಾಟ ಮಾಡೋಕ್ಕೆ ಅವಕಾಶಗಳಿದ್ದಾವೆ. ಗನ್ ಬೇಡ. ನಾವು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಅಡಿಯಲ್ಲಿ ಹೋರಾಟ ಮಾಡೋಣ. ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು 6 ಮಂದಿ ನಕ್ಸಲರು ಇವತ್ತು ಮುಖ್ಯವಾಹಿನಿಗೆ ಬರ್ತಿದ್ದಾರೆ. ಅದರಲ್ಲೂ ಕೂಡ ಜಿಲ್ಲಾಡಳಿತ ಮುಂದೆ ಇವತ್ತು ಶರಣಾಗತಿ ಕೂಡ ಆಗ್ತಿದ್ದಾರೆ. ಇವತ್ತು ಶರಣಾಗತಿ ಆಗುವಂಥ ಕೆಲವು ನಕ್ಸಲರ ಸಂಬಂಧಿಕರು ಕೂಡ ಇಲ್ಲಿ ಆಗಮಿಸ್ತಾರೆ. ಅದರಲ್ಲಿ ವನಜಾಕ್ಷಿ ಅವರ ಅತ್ತೆ ಕೂಡ ಇಲ್ಲಿದ್ದಾರೆ, ಯಶೋಧ ಅಂತ. ಅವ್ರನ್ನ ಕೂಡ ಈಗ ನಾನು ಮಾತಾಡಿಸ್ತೇನೆ. ವನಜಾಕ್ಷಿ ಅವರು ಇವತ್ತು ಶರಣಾಗತಿ ಆಗ್ತಿದ್ದಾರೆ, ಅಂದರೆ ನಿಮ್ಮ ಮೊದಲ ರಿಯಾಕ್ಷನ್ ಏನು? ವನಜಾಕ್ಷಿ ಶರಣಾಗ್ತಿರೋದು ತುಂಬ ಖುಷಿ ಕೊಟ್ಟಿದೆ ನಮಗೆ ಮೊದಲು. ಏಕೆಂದರೆ ಅಲ್ಲಿದ್ಕೊಂಡು ಏನು ಮಾಡೋಕ್ಕಾಗೋದಿಲ್ಲ. ಅದರಿಂದ ಮುಖ್ಯವಾಹಿನಿಗೆ ಬಂದು ಪ್ರಜಾತಾಂತ್ರಿಕ ಹೋರಾಟ ಮಾಡಬೇಕು. ಅವ್ರು ಬರೋದು ತುಂಬ ಖುಷಿ ಆಗ್ತಾಯಿದೆ. ಅಂದರೆ ಅವ್ರಿಗೆ ಎಷ್ಟು ವರ್ಷದಿಂದ ನಿಮಗೆ ಸಂಪರ್ಕ ಸಿಕ್ಕಿಲ್ಲ? ಅಂದರೆ 15-20 ವರ್ಷದಿಂದ ನಮ್ಗೆ ಸಂಪರ್ಕ ಇಲ್ಲ ಅವ್ರದ್ದು. ಅಂದರೆ ನೀವು ಅವ್ರನ್ನ ಭೇಟಿ ಮಾಡಲಿಕ್ಕೆ ಏನಾದ್ರು ಪ್ರಯತ್ನ ಪಟ್ಟರೆ ಹೇಗೆ? ಭೇಟಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ನಮಗೆ ಸಿಕ್ಕಿಲ್ಲ. ಇದಕ್ಕಿಂತಲೂ ತಾವು ಒಂದು ಅಲ್ಲಿ ನಡೆದಂಥ ಎನ್ಕೌಂಟ್ರ್ ಪ್ರಕರಣ, ಅಂದರೆ ಮೊದಲ ಎನ್ಕೌಂಟ್ರು, ಆ ಸಂದರ್ಭದಲ್ಲಿ ತಾವು ಕೂಡ ಅಲ್ಲಿದ್ದಿರಿ. ಆ ಘಟನೆ ಬಗ್ಗೆ ಹೇಳೋದಾದರೆ ನನಗೆ ತುಂಬಾ ನೋವಾಗ್ತಿದೆ. ಯಾಕೆಂತೇಳಿದ್ರೆ ನಮಗೆ ಏನು ಗೊತ್ತಿಲ್ಲದೆ ಹೋಗಿರೋದು. ನಮಗೆ ನಕ್ಸಲೈಟ್ ಅಂದರೆ ಏನು ಅಂತ ಗೊತ್ತಿಲ್ಲ. ಒಟ್ಟು ಹೋರಾಟದ ಬಗ್ಗೆ ಅನುಭವ ಇತ್ತು. ಪ್ರಜಾತಾಂತ್ರಿಕವಾಗಿ ನಮಗೆ ಮೂಲಭೂತ ಸೌಲಭ್ಯಗಳಿರಲಿಲ್ಲ. ಮತ್ತು ಫಾರೆಸ್ಟ್ ಕಡೆಯಿಂದನೂ ಕಿರುಕುಳ ಆಗ್ತಿತ್ತು. ನಮಗೆ ಒಕ್ಕಲು ಹೇಳಬೇಕು ಅಂತ ನೋಟಿಸ್ ಕೊಡ್ತಾಯಿದ್ರು. ಅದರಿಂದ ಆ ಥರ ಹೋರಾಟ ಮಾಡ್ತಿದ್ವು. ನಕ್ಸಲೈಟ್ ಅಂತ ನನಗೆ ಗೊತ್ತಿರಲಿಲ್ಲ. ಆ ಥರ ಒಂದು ಬಂದು ಹೊಡೆದಾಗ ನನಗೆ ತುಂಬಾ ಭಯ ಆಗಿತ್ತು. ಅಂದರೆ ನೀವು ಅಲ್ಲಿದ್ದರೆ? ನಾನು ಅಲ್ಲಿದ್ದೆ, ಆ ಸ್ಪಾಟಲ್ಲಿ ನಾನಿದ್ದೆ. ನಾವು ಮಲಗಿದ್ವಿ. ನಾನು ಎದ್ದು ನೋಡಬೇಕಾದ್ರೆ 2 ಜನ ಬಿದ್ದು ಸತ್ತಿದ್ದಾರೆ. ನನಗೆ ಪೆಟ್ಟು ಬಿತ್ತು. ಅದು ತುಂಬ ಭಯ ಆಯಿತು ನನಗೆ. ಎಲ್ಲಿ ಗುಂಡು ಬಿದ್ದಿತ್ತು? ಸೊಂಟಕ್ಕೆ ಗುಂಡು ಬಿದ್ದಿದೆ. ಅದು ಇವಾಗಲೂ ಕೂಡ ನಡೆಯೋಕ್ಕೆಲ್ಲ ಆಗ್ತಾ ಇಲ್ಲ. ಕೆಲಸ ಮಾಡ್ಬೇಕಾದ್ರೆ ಸೊಂಟ ಕಳ್ಕೊಳ್ತದೆ. ತುಂಬ ಕಷ್ಟ ಆಗ್ತಿದೆ ಈಗ. ಅಂದರೆ ಈಗ ನಿಮ್ಮನ್ನು ಅಲ್ಲಿಗೆ ಏನಕ್ಕೆ ಅಂತ ಕರ್ಕೊಂಡು ಹೋಗಿದ್ರು? ಅಂದರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಒಂದು ಹೋರಾಟಗಳು ನಡೀತಾನೆ ಇದ್ವು. ಅವಾಗ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದೊಳಗೆ ಒಕ್ಕಲು ಹೇಳುವಂಥ ಪ್ರಕ್ರಿಯೆ ಇತ್ತು. ಹಾಗೆಯೇ ಫಾರೆಸ್ಟು ಕಡೆಯಿಂದನೂ ಒಕ್ಕಲು ಹೇಳಬೇಕು ಅಂತ ನೋಟಿಸ್ ಕೊಡ್ತಾಯಿದ್ರು. ಅದಕ್ಕೆ ನಾವು ಹೋರಾಟಗಳನ್ನು ಮಾಡ್ತಾಯಿದ್ವು. ಅದಕ್ಕೆ ನಮಗೆ ಒಬ್ಬರು ಮುಖಂಡರು ಹೀಗೆ ಅಲ್ಲಿ ಮೀಟಿಂಗ್ ಇದೆ ಅಂತ ನಾನು ಕರೆದಿದ್ರು. ಅದಕ್ಕೆ ನಾನು ಮೀಟಿಂಗಿಗೆ ಅಂತ ಹೋಗಿದ್ದು.
ಆ ಸಭೆಯ ನಂತರ ನೀವು ನಕ್ಸಲ್ ಚಟುವಟಿಕೆ ಅದ್ರ ಟಚ್ ಏನಾದ್ರು ಸಿಕ್ಕಿತ್ತ ನಿಮಗೆ ಇಲ್ವ? ಇಲ್ಲ, ಆ ನಂತರದಲ್ಲಿ ಅವ್ರದ್ದು ಟಚ್ಚೇ ನನಗೆ ಸಿಕ್ಕಿಲ್ಲ. ಅಂದರೆ ವನಜಾಕ್ಷಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ನೀವೇನಾದರೂ ಓಡಾಡಿದ್ರಾ ಈ ಕೆಲವು ಹಿಂದಿನ ವರ್ಷಗಳಲ್ಲಿ? ಇಲ್ಲ ಇಲ್ಲ, ವನಜಾಕ್ಷಿಯ ಭೇಟಿಯಾಗಕ್ಕೆ ನಾವೇನು ಓಡಾಡಿಲ್ಲ. ಯಾಕೆಂದರೆ ನಮ್ಮ ಏರಿಯಾ ಇರೋದು ಸ್ವಲ್ಪ ಪೇಟೆ ಸೈಡು, ಅವರು ಬರೋಕ್ಕೂ ಆಗ್ತಿರ್ಲಿಲ್ಲ ಮತ್ತು ಅವ್ರನ್ನ ಭೇಟಿ ಆಗಬೇಕು, ಈ ಮುಖ್ಯವಾಹಿನಿ ತರಬೇಕು ಅಂತ ಯಾಕಂಡು ನೋಡ್ತಾ ಇದ್ವಿ, ಆದರೆ ನಮಗೆ ಅವ್ರು ಸಿಕ್ಕಿಲ್ಲ. ಅಂದರೆ ಈಗ ಕಾಡಿನಲ್ಲಿ ಗನ್ ಹೋರಾಟಕ್ಕೂ ಪ್ರಜಾತಾಂತ್ರಿಕ ಹೋರಾಟಕ್ಕೂ ಯಾವುದು ಬೆಸ್ಟ್ ಅನಿಸುತ್ತೆ? ನೀವೇನು ಸಲಹೆ ಕೊಡ್ತೀರಾ? ಅಂದರೆ ಈಗ ಬರ್ತಿರೋಂಥ 6 ಜನಕ್ಕೆ ನಾನು ಬರ್ತಿರುವಂಥ ಜನ ಕೇಳೋದಿಷ್ಟೇ, ಮುಖ್ಯವಾಹಿನಿಗೆ ಬನ್ನಿ. ಇದು ಪ್ರಜಾಪ್ರಭುತ್ವದಲ್ಲಿ ನಮಗೆ ಹೋರಾಟ ಮಾಡೋಕ್ಕೆ ಅವಕಾಶಗಳಿದ್ದಾವೆ. ಗನ್ ಬೇಡ, ನಾವು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಅಡಿಯಲ್ಲಿ ಹೋರಾಟ ಮಾಡೋಣ, ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು 6 ಮಂದಿ ನಕ್ಸಲರು ಇವತ್ತು ಮುಖ್ಯವಾಹಿನಿಗೆ ಬರ್ತಿದ್ದಾರೆ. ಅದರಲ್ಲೂ ಕೂಡ ಜಿಲ್ಲಾಡಳಿತ ಮುಂದೆ ಇವತ್ತು ಶರಣಾಗತಿ ಕೂಡ ಆಗ್ತಿದ್ದಾರೆ. ಇವತ್ತು ಶರಣಾಗತಿ ಆಗುವಂಥ ಕೆಲವು ನಕ್ಸಲರ ಸಂಬಂಧಿಕರು ಕೂಡ ಇಲ್ಲಿ ಆಗಮಿಸ್ತಾರೆ. ಅದರಲ್ಲಿ ವನಜಾಕ್ಷಿಯವರ ಅತ್ತೆ ಕೂಡ ಇಲ್ಲಿದ್ದಾರೆ, ಯಶೋಧ ಅಂತ. ಅವ್ರನ್ನ ಕೂಡ ಈಗ ನಾನು ಮಾತಾಡಿಸ್ತೇನೆ. ವನಜಾಕ್ಷಿಯವರು ಇವತ್ತು ಶರಣಾಗತಿ ಆಗ್ತಿದ್ದಾರೆ, ಅಂದರೆ ನಿಮ್ಮ ಮೊದಲ ರಿಯಾಕ್ಷನ್ ಏನು? ವನಜಾಕ್ಷಿ ಶರಣಾಗ್ತಿರೋದು ತುಂಬ ಖುಷಿ ಕೊಟ್ಟಿದೆ ನಮಗೆ ಮೊದಲು. ಏಕೆಂದರೆ ಅಲ್ಲಿದ್ಕೊಂಡು ಏನು ಮಾಡೋಕ್ಕಾಗೋದಿಲ್ಲ. ಅದನ್ನು ಮುಖ್ಯವಾಹಿನಿಗೆ ಬಂದು ಪ್ರಜಾತಾಂತ್ರಿಕ ಹೋರಾಟ ಮಾಡಬೇಕು, ಅವ್ರು ಬರೋದು ತುಂಬ ಖುಷಿ ಆಗ್ತಾಯಿದೆ. ಅಂದರೆ ಅವ್ರಿಗೆ ಎಷ್ಟು ವರ್ಷದಿಂದ ನಿಮಗೆ ಸಂಪರ್ಕ ಸಿಕ್ಕಿಲ್ಲ? ಅಂದರೆ ಒಂದು 15-20 ವರ್ಷದಿಂದ ನಮ್ಗೆ ಸಂಪರ್ಕ ಇಲ್ಲ ಅವ್ರದ್ದು. ಅಂದರೆ ನೀವು ಅವ್ರನ್ನ ಭೇಟಿ ಮಾಡಲಿಕ್ಕೆ ಏನಾದ್ರು ಪ್ರಯತ್ನ ಪಟ್ಟರೆ ಹೇಗೆ? ಭೇಟಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ನಮಗೆ ಸಿಕ್ಕಿಲ್ಲ. ಇದಕ್ಕಿಂತಲೂ ತಾವು ಒಂದು ಅಲ್ಲಿ ನಡೆದಂಥ ಎನ್ಕೌಂಟ್ರ್ ಪ್ರಕರಣ, ಅಂದರೆ ಮೊದಲ ಎನ್ಕೌಂಟ್ರು, ಆ ಸಂದರ್ಭದಲ್ಲಿ ತಾವು ಕೂಡ ಅಲ್ಲಿ ಇದ್ರಿ. ಆ ಘಟನೆ ಬಗ್ಗೆ ಹೇಳೋದಾದರೆ ನನಗೆ ತುಂಬಾ ನೋವಾಗ್ತಿದೆ. ಯಾಕೆಂತ ಹೇಳಿದ್ರೆ ನಮಗೆ ಏನು ಗೊತ್ತಿಲ್ಲದೆ ಹೋಗಿರೋದು. ನಮಗೆ ನಕ್ಸಲಿಟ್ ಅಂದರೆ ಏನು ಅಂತ ಗೊತ್ತಿಲ್ಲ. ಒಟ್ಟು ಹೋರಾಟದ ಬಗ್ಗೆ ಅನುಭವ ಇತ್ತು. ಪ್ರಜಾತಾಂತ್ರಿಕವಾಗಿ ನಮಗೆ ಮೂಲಭೂತ ಸೌಲಭ್ಯಗಳಿರಲಿಲ್ಲ, ಮತ್ತು ಫಾರೆಸ್ಟ್ ಕಡೆಯಿಂದನೂ ಕಿರುಕುಳ ಆಗ್ತಿತ್ತು. ನಮಗೆ ಒಕ್ಕಲು ಹೇಳಬೇಕು ಅಂತ ನೋಟಿಸ್ ಕೊಡ್ತಾಯಿದ್ರು. ಅದರಿಂದ ಆ ಥರ ಹೋರಾಟ ಮಾಡ್ತಿದ್ವು. ನಕ್ಸಲೇಟ್ ಅಂತ ನನಗೆ ಗೊತ್ತಿರಲಿಲ್ಲ. ಆ ಥರ ಒಂದು ಬಂದು ಹೊಡೆದಾಗ ನನಗೆ ತುಂಬಾ ಭಯ ಆಗಿತ್ತು. ಅಂದರೆ ನೀವು ಅಲ್ಲಿದ್ರಾ? ನಾನು ಅಲ್ಲಿದ್ದೆ, ಆ ಸ್ಪಾಟಲ್ಲಿ ನಾನಿದ್ದೆ. ನಾವು ಮಲಗಿದ್ವಿ. ನಾನು ಎದ್ದು ನೋಡಬೇಕಾದ್ರೆ 2 ಜನ ಬಿದ್ದು ಸತ್ತಿದ್ದಾರೆ. ನನಗೆ ಪೆಟ್ಟು ಬಿತ್ತು. ಅದು ತುಂಬ ಭಯ ಆಯಿತು ನನಗೆ. ಎಲ್ಲಿ ಗುಂಡು ಬಿದ್ದಿತ್ತು? ಸೊಂಟಕ್ಕೆ ಗುಂಡು ಬಿದ್ದಿದೆ. ಅದು ಇವಾಗಲೂ ಕೂಡ ನಡೆಯೋಕ್ಕೆಲ್ಲ ಆಗ್ತಾ ಇಲ್ಲ. ಕೆಲಸ ಮಾಡಬೇಕಾದ್ರೆ ಸೊಂಟ ಕಳ್ಕೊಳ್ತದೆ. ತುಂಬ ಕಷ್ಟ ಆಗ್ತಿದೆ ಈಗ. ಅಂದರೆ ಈಗ ನಿಮ್ಮನ್ನು ಅಲ್ಲಿಗೆ ಏನಕ್ಕೆ ಅಂತ ಕರ್ಕೊಂಡು ಹೋಗಿದ್ರು? ಅಂದರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಒಂದು ಹೋರಾಟಗಳು ನಡೀತಾನೆ ಇದ್ವು ಆವಾಗ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನದೊಳಗೆ ಒಕ್ಕಲು ಹೇಳುವಂಥ ಪ್ರಕ್ರಿಯೆ ಇತ್ತು. ಹಾಗೆಯೇ ಫಾರೆಸ್ಟ್ ಕಡೆಯಿಂದನೂ ಒಕ್ಕಲು ಹೇಳಬೇಕು ಅಂತ ನೋಟಿಸ್ ಕೊಡ್ತಾಯಿದ್ರು. ಅದಕ್ಕೆ ನಾವು ಹೋರಾಟಗಳನ್ನು ಮಾಡ್ತಾಯಿದ್ವು. ಅದಕ್ಕೆ ನಮಗೆ ಒಬ್ಬರು ಮುಖಂಡರು ಹೀಗೆ ಅಲ್ಲಿ ಮೀಟಿಂಗ್ ಇದೆ ಅಂತ ನಾನು ಕರೆದಿದ್ರು. ಅದಕ್ಕೆ ನಾನು ಮೀಟಿಂಗಿಗೆ ಅಂತ ಹೋಗಿದ್ದೆ. ಆ ಸಭೆಯ ನಂತರ ನೀವು ನಕ್ಸಲ್ ಚಟುವಟಿಕೆ ಅದ್ರ ಟಚ್ ಏನಾದ್ರು ಸಿಕ್ಕಿತ್ತ ನಿಮಗೆ ಇಲ್ವ? ಇಲ್ಲ, ಆ ನಂತರದಲ್ಲಿ ಅವ್ರದ್ದು ಟಚ್ಚೇ ನನಗೆ ಸಿಕ್ಕಿಲ್ಲ. ಅಂದರೆ ವನಜಾಕ್ಷಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ನೀವೇನಾದರೂ ಓಡಾಡಿದ್ರಾ ಈ ಕೆಲವು ಹಿಂದಿನ ವರ್ಷಗಳಲ್ಲಿ? ಇಲ್ಲ ಇಲ್ಲ, ವನಜಾಕ್ಷಿಯ ಭೇಟಿಯಾಗಕ್ಕೆ ನಾವೇನು ಓಡಾಡಿಲ್ಲ. ಯಾಕೆಂದರೆ ನಮ್ಮ ಏರಿಯಾ ಇರೋದು ಸ್ವಲ್ಪ ಪೇಟೆ ಸೈಡು, ಅವರು ಬರೋಕ್ಕೂ ಆಗ್ತಿರ್ಲಿಲ್ಲ ಮತ್ತು ಅವ್ರನ್ನ ಭೇಟಿ ಆಗಬೇಕು, ಈ ಮುಖ್ಯವಾಹಿನಿ ತರಬೇಕು ಅಂತ ಯಾಕಂಡು ನೋಡ್ತಾ ಇದ್ವಿ, ಆದರೆ ನಮಗೆ ಅವ್ರು ಸಿಕ್ಕಿಲ್ಲ. ಅಂದರೆ ಈಗ ಕಾಡಿನಲ್ಲಿ ಗನ್ ಹೋರಾಟಕ್ಕೂ ಪ್ರಜಾತಾಂತ್ರಿಕ ಹೋರಾಟಕ್ಕೂ ಯಾವುದು ಬೆಸ್ಟ್ ಅನಿಸುತ್ತೆ? ನೀವೇನು ಸಲಹೆ ಕೊಡ್ತೀರಾ? ಅಂದರೆ ಈಗ ಬರ್ತಿರೋಂಥ 6 ಜನಕ್ಕೆ ನಾನು ಬರ್ತಿರುವಂಥ ಜನ ಕೇಳೋದಿಷ್ಟೇ, ಮುಖ್ಯವಾಹಿನಿಗೆ ಬನ್ನಿ. ಇದು ಪ್ರಜಾಪ್ರಭುತ್ವದಲ್ಲಿ ನಮಗೆ ಹೋರಾಟ ಮಾಡೋಕ್ಕೆ ಅವಕಾಶಗಳಿದ್ದಾವೆ. ಗನ್ ಬೇಡ, ನಾವು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಅಡಿಯಲ್ಲಿ ಹೋರಾಟ ಮಾಡೋಣ, ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ವನಜಾಕ್ಷಿಯವರ ಅತ್ತೆ ಯಶೋಧ ಅವರ ಮಾತು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.